ನಮಸ್ಕಾರ. ನಾನು ನಾಗೇಂದ್ರ, KSOU MA ಕನ್ನಡ 4ನೇ ಸೆಮಿಸ್ಟರ್, ಪತ್ರಿಕೆ 3, KNHC 4.3. ಈ ಪತ್ರಿಕೆ ಕನ್ನಡ ಶಾಸನಗಳ ಅಧ್ಯಯನ, ತತ್ವಗಳು ಮತ್ತು ಆಯ್ದ ಪಠ್ಯಗಳು. ಈ ಪತ್ರಿಕೆಯ 2ನೆಯ ಬ್ಲಾಕ್ 71, ಪಠ್ಯಶಾಸನಗಳು. ಈ ಬ್ಲಾಕಿನ ಮೊದಲ ಘಟಕ 281, ಹಲ್ಮಿಡಿ ಶಾಸನ. ಈ ಶಾಸನದ ಬಗ್ಗೆ ಹಲವು ಅಂಶಗಳನ್ನು ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಘಟಕದ ಪ್ರಮುಖ ಅಂಶಗಳು ಯಾವ್ಯಾವುದು ಅಂತ ಹೇಳೋದಾದರೆ, ಹಲ್ಮಿಡಿ ಶಾಸನದ ಪಾಠ ಅಂದರೆ ಏನು ಬರೆದಿದೆ ಹಲ್ಮಿಡಿ ಶಾಸನದಲ್ಲಿ, ಮತ್ತು ಶಾಸನ ದೊರೆತ ಸ್ಥಳ ಯಾವುದು, ಶಾಸನದ ಸ್ವರೂಪ ಹೇಗಿದೆ, ಶಾಸನದಲ್ಲಿ ಬಳಸಲಾದ ಲಿಪಿ ಯಾವುದು, ಶಾಸನದ ಕಾಲ ಯಾವುದು, ಅದನ್ನು ನಡೆಸಿದವರ ಯಾರು ಅಂದರೆ ಕರ್ತೃ ಯಾರು, ಶಾಸನದ ಅನ್ವಯ ಏನು, ಭಾಷೆ, ಸಾಂಸ್ಕೃತಿಕ ವಿಷಯ, ರಾಜಕೀಯ ವಿಷಯ, ಚಾರಿತ್ರಿಕ ವಿಷಯಗಳು, ಇವುಗಳಿಗೆ ಹೇಗೆ ಈ ಶಾಸನದ ಅಂಶಗಳು ಅನ್ವಯ ಆಗುತ್ತೆ, ಶಾಸನದ ಅರ್ಥ ಏನು, ಈ ಎಲ್ಲ ಅಂಶಗಳನ್ನು ಈ ವಿಡಿಯೋದಲ್ಲಿ ನಾವು ಅಧ್ಯಯನ ಮಾಡೋಣ. ಹಲ್ಮಿಡಿ ಶಾಸನದ ಬಗ್ಗೆ ಹಿಂದಿನ ಪರೀಕ್ಷೆಗಳಲ್ಲಿ ಅಂದರೆ ವಾರ್ಷಿಕ ಪದ್ಧತಿಯ ಪರೀಕ್ಷೆಗಳಲ್ಲಿ ಯಾವ ರೀತಿಯ ಪ್ರಶ್ನೆಗಳು ಬಂದಿದೆ ಅಂತ ನೋಡೋಣ. ಹಲ್ಮಿಡಿ ಶಾಸನದ ಬಗ್ಗೆ ನಿಮಗೆ 2 ಘಟಕಗಳಿವೆ. ಮೊದಲನೇ ಘಟಕದಲ್ಲಿ ಅದರ ಬಗ್ಗೆ ಪರಿಚಯ ಮಾಡಿಕೊಡ್ಲಾಗುತ್ತೆ. 2ನೆಯ ಘಟಕದಲ್ಲಿ ನಾವು ಅದರ ಚಾರಿತ್ರಿಕ, ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕ ಮತ್ತು ಭಾಷಿಕ ಮಹತ್ವವನ್ನು ಅರ್ಥ ಮಾಡ್ಕೋತೀವಿ. ಈ 2ನೇ ಘಟಕದ ಬಗ್ಗೆ ಬಹಳಷ್ಟು ಪರೀಕ್ಷೆಗಳಲ್ಲಿ ಪ್ರಶ್ನೆ ಕೇಳಲಾಗಿದೆ. ಈ ಘಟಕ ಇದರಲ್ಲಿರುವ ವಿಷಯಗಳ ಬಗ್ಗೆ ಹಲವಾರು ಪತ್ರಿಕೆಗಳಲ್ಲಿ ಪ್ರಶ್ನೆಗಳು ಬಂದಿದೆ. ಉದಾಹರಣೆಗೆ ಅಕ್ಟೋಬರ್ 2020ರಲ್ಲಿ 10 ಅಂಕಗಳ ಪ್ರಶ್ನೆ, ಹಲ್ಮಿಡಿ ಶಾಸನದ ಬಗ್ಗೆ ಸಮಗ್ರವಾಗಿ ವಿವರಿಸಿ. ಅಂದರೆ ಈ ಘಟಕದ ಎಲ್ಲ ವಿಷಯಗಳ ಬಗ್ಗೆ ಬರೀಬೇಕಾಗತ್ತೆ. ಮತ್ತು ಮತ್ತೊಂದು ಪ್ರಶ್ನೆ ಪತ್ರಿಕೆ ಜೂನ್ 2010ರಲ್ಲಿ 5 ಅಂಕಗಳ ಪ್ರಶ್ನೆ ಬಂದಿತ್ತು, ಟಿಪ್ಪಣಿ ಬರೆಯಿರಿ ಹಲ್ಮಿಡಿ ಶಾಸನ. ಆಗ ನೀವು ಈ ಘಟಕದ ಎಲ್ಲ ಅಂಶಗಳನ್ನು ಬರೀಬೇಕಾಗತ್ತೆ ಈ ತರಹ ಪ್ರಶ್ನೆ ಬಂದರೆ. ಹೀಗೆ ಈ ಘಟಕದ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಆದರೂ ಬರೀಬಹುದು, ಅಥವಾ ಸಮಗ್ರವಾಗಿ ಹಲ್ಮಿಡಿ ಶಾಸನದ ಬಗ್ಗೆ ಬರೆಯಿರಿ ಅಂತ ಆದರೂ 5 ಅಂಕಗಳ ಅಥವಾ 10 ಅಂಕಗಳ ಅಥವಾ 15 ಅಂಕಗಳ ಪ್ರಶ್ನೆ ಸಹ ಬರಬಹುದು. ಇನ್ನು ಈ ಘಟಕದ ಅಂಶಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮೊದಲು ಪೀಠಿಕೆಯಾಗಿ ಕೆಲವು ವಿಷಯಗಳನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಕನ್ನಡ ಭಾಷೆ, ಸಾಹಿತ್ಯ, ಸಂಸ್ಕೃತಿಗಳ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ನಮಗೆ ಮೊದಲು ಸಿಗುವ ಪುರಾವೆ ಅಥವಾ ಆಕರಗಳು ಶಾಸನಗಳು. ಯಾಕಂದರೆ ಶಾಸನಗಳು ನಮಗೆ 435-450 ಕಾಲದ ಶಾಸನಗಳು ಸಿಕ್ಕಿವೆ. ಆದರೆ ಗ್ರಂಥಗಳು ನಮಗೆ ಸಿಕ್ಕಿರೋದು ಅಥವಾ ಕಾವ್ಯಗಳು ನಮಗೆ ಸಿಕ್ಕಿರೋದು 850 ನಂತರದ ಕಾಲಮಾನದ್ದು. ಆದ್ದರಿಂದ ನಮಗೆ ಇತಿಹಾಸವನ್ನು ತಿಳ್ಕೊಬೇಕಾದ್ರೆ, ಕನ್ನಡ ಭಾಷೆ, ಸಾಹಿತ್ಯ ಮತ್ತು ಸಂಸ್ಕೃತಿ ಬಗ್ಗೆ ತಿಳಿಬೇಕಾದ್ರೆ ನಮಗೆ ಶಾಸನಗಳೇ ಆಧಾರವಾಗಿವೆ. ಮತ್ತು ಹಳೆಯ ಕಾಲದಲ್ಲಿ ಆಡಳಿತ ಹೇಗಿತ್ತು, ಅದನ್ನು ಹೇಗೆ ನಿರ್ವಹಿಸ್ತಾ ಇದ್ರು, ರಾಜಕೀಯ ಹೇಗಿತ್ತು, ಇವುಗಳನ್ನೆಲ್ಲ ಶಾಸನಗಳು ನಮಗೆ ತಿಳಿಸುತ್ತೆ. ಶಾಸನಗಳ ಬಗ್ಗೆ ಚಿದಾನಂದ ಮೂರ್ತಿಯವರು ಏನು ಹೇಳಿದ್ದಾರೆ ಅಂದರೆ, ಶಾಸನಗಳು ಕನ್ನಡ ಸಾಹಿತ್ಯದ ತಲಕಾವೇರಿ ಅಂತ ಒಂದು ರೂಪಕದ ಮೂಲಕ ಚಿದಾನಂದ ಮೂರ್ತಿಯವರು ಶಾಸನಗಳು ನಮ್ಮ ಸಾಹಿತ್ಯವನ್ನು ತಿಳಿಯೋದಕ್ಕೆ ಎಷ್ಟು ಉಪಯೋಗಕಾರಿ, ಎಷ್ಟು ಮಹತ್ವದ್ದು ಅಂತ ಹೇಳಿದ್ದಾರೆ. ಕನ್ನಡದ ಮೊಟ್ಟಮೊದಲ ಉಪಲಬ್ಧ ಶಾಸನ ಹಲ್ಮಿಡಿ ಶಾಸನ ಅಂತ ಈವರೆಗೆ ಹೇಳಲಾಗ್ತಾ ಇತ್ತು. ಆದರೆ 2013-14ರಲ್ಲಿ ಪುರಾತತ್ವ ಇಲಾಖೆ ಹಲ್ಮಿಡಿ ಶಾಸನಕ್ಕಿಂತ ಪ್ರಾಚೀನದ್ದು 370-450ರ ಮಧ್ಯದ ಅವಧಿಯ ತಾಳಗುಂದದ ಸಿಂಹಘಟಾಂಜನ ಶಾಸನ ಅಂತ ವರದಿಯಲ್ಲಿ ಹೇಳಿದೆ. ಆದ್ದರಿಂದ ಮೊದಲು ಹಲ್ಮಿಡಿ ಶಾಸನ ಕನ್ನಡದ ಮೊದಲ ಶಾಸನ ಅಂತ ಹೇಳಲಾಗ್ತಿತ್ತು. ಈಗ ತಾಳಗುಂದದ ಶಾಸನ ಮೊದಲ ಶಾಸನ ಅಂತ ಹೇಳಬಹುದು. ಬಹುತೇಕ ಅದಾದ ಕಾಲದಲ್ಲಿ ಅಥವಾ ಅದರ ಕಾಲಮಾನದಲ್ಲೇ ಹಲ್ಮಿಡಿ ಶಾಸನ ಸಹ ಬಂದಿರಬಹುದು. ಆದರೆ ಆಧಾರಗಳ ಪ್ರಕಾರ
ತಾಳಗುಂದದ ಶಾಸನ 370ರಿಂದ 450ರವರೆಗಿಂದು ಮತ್ತು ಹಲ್ಮಿಡಿ ಶಾಸನ 450ರ ಸಮಯದ್ದು ಅಂತ ಈಗ ಗೊತ್ತಾಗಿದೆ. ಈ ಅಂಶಗಳ ಹಿನ್ನೆಲೆಯಲ್ಲಿ ಈಗ ನಾವು ಹಲ್ಮಿಡಿ ಶಾಸನದ ಬಗ್ಗೆ ತಿಳ್ಕೊಳ್ಳೋಣ. ಈಗ ಹಲ್ಮಿಡಿ ಶಾಸನದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮೊದಲು ಯಾವುದೇ ಶಾಸನ ಆಗಲಿ, ಅಂದರೆ ಈ ಪತ್ರಿಕೆಯಲ್ಲಿ ನೀವು ಅಧ್ಯಯನ ಮಾಡಲಿರುವ ಹಲ್ಮಿಡಿ ಶಾಸನ, ಬಾದಾಮಿ ಶಾಸನ, ಆತಕೂರು ಶಾಸನ, ಜಿನವಲ್ಲಭದ ಕುರ್ಕ್ಯಾಲ ಶಾಸನ, ಜೂರಾ ಶಾಸನ, ಲಕ್ಕುಂಡಿಯ ಅತ್ತಿಮೊಬ್ಬೆಯ ಶಾಸನ, ಬಳ್ಳಿಗಾವೆಯ ಕೋಡಿಮಠದ ಶಾಸನ, ಹಳೆಬೀಡಿನ ಕುವರಲಕ್ಷಣ ಶಾಸನ, ಶ್ರವಣಬೆಳಗೊಳದ ಬುಕ್ಕರಾಯನ ಶಾಸನ, ಈ ಎಲ್ಲ ಪಠ್ಯ ಶಾಸನಗಳು, ಈ ಎಲ್ಲ ಶಾಸನಗಳ ಬಗ್ಗೆ ನೀವು ಯಾವ ಯಾವ ಅಂಶಗಳನ್ನು ತಿಳ್ಕೋಬೇಕು? ಪಠ್ಯದಲ್ಲಿ ಕೆಲವು ಅಂಶಗಳನ್ನು ಹೇಳಿರಬಹುದು, ಆದರೆ ಆ ಅಂಶಗಳಲ್ಲೇ ವಿವಿಧ ಬೇರೆ ವಿಷಯಗಳನ್ನು ಸಹ ಹೇಳಲಾಗಿದೆ. ಈ ಎಲ್ಲ ವಿಷಯಗಳನ್ನು ನಾವು ಪಟ್ಟಿ ಮಾಡಿದ್ರೆ ಯಾವುದೇ ಶಾಸನದ ಬಗ್ಗೆ ಅಧ್ಯಯನ ಮಾಡಬೇಕಾದ ಅಂಶಗಳು ಯಾವ್ಯಾವುದು ಅಂತ ಈಗ ತಿಳ್ಕೊಳ್ಳೋಣ. ಮೊದಲನೇದಾಗಿ, ಶಾಸನಗಳು ದೊರೆತ ಸ್ಥಳ ಯಾವುದು, ಶಾಸನಗಳ ಬಾಹ್ಯ ರೂಪ ಹೇಗಿದೆ, ಅದರ ಗಾತ್ರ ಹೇಗಿದೆ, ಶಾಸನಗಳ ಸ್ವರೂಪ ಏನು. ಸ್ವರೂಪ ಅಂದರೆ ಅದರಲ್ಲಿರುವ ವಿಷಯ ಹೇಗೆ ಬರೆಯಲಾಗಿದೆ, ಎಷ್ಟು ಸಾಲುಗಳಿದೆ, ಯಾವ ಭಾಷೆಯಲ್ಲಿ ಬರೆಯಲಾಗಿದೆ, ಯಾವ ಲಿಪಿಯಲ್ಲಿದೆ, ಅದನ್ನೆಲ್ಲ ಸ್ವರೂಪ ಅಂತ ಹೇಳಬಹುದು. ಮತ್ತು ಶಾಸನದ ಲಿಪಿ ಯಾವುದು, ಶಾಸನ ರಚಿಸಿದ ಕಾಲ ಯಾವುದು. ಶಾಸನ ಯಾರ ಬಗ್ಗೆ ಆದರೂ ಇರ್ಬೋದು, ಅದು ಬೇರೆ ಕಾಲದ್ದಿರಬಹುದು, ಆದರೆ ಶಾಸನ ರಚಿಸಿದ ಕಾಲ ಯಾವುದು, ಶಾಸನ ಯಾರ ಬಗ್ಗೆ ಇದೆ, ಇದು ಯಾವ ಬಗೆಯ ಶಾಸನ, ವೀರಶಾಸನನ, ಮಾಸ್ತಿಗಲ್ಲ, ನಿಸದಿಗಲ್ಲ, ಅಥವಾ ಯಾವುದಾದ್ರು ದಾನ ಶಾಸನನ, ಆ ಥರ ಯಾವ ಬಗೆಯ ಶಾಸನ, ಶಾಸನದ ಕರ್ತೃ ಯಾರು, ಯಾರು ಇದನ್ನು ನಡೆಸಿದ್ದು, ಶಾಸನದ ಕೃತಿಕಾರ ಯಾರು, ಲಿಪಿಕಾರ ಯಾರು, ಶಿಲ್ಪಿ ಯಾರು. ಯಾವುದೇ ಶಾಸನಕ್ಕೆ ನೆನ್ಪಿಟ್ಕೋಬೇಕು, 4 ಜನ ಇರ್ತಾರೆ, ಒಬ್ಬರು ಅದನ್ನು ನಡೆಸ್ತಾರೆ, ಅಂದರೆ ಆ ಶಾಸನನ ಕೆತ್ತಿಸ್ಬೇಕು ಅಂತ ನಿರ್ಧಾರ ಮಾಡೋರು, ಮತ್ತು ಅದನ್ನು ಸಾಕಾರ ಮಾಡುವವರು ಕರ್ತೃ ಅಂತ ಹೇಳ್ಬೋದು. ಮತ್ತು ಕೃತಿಕಾರ ಅಂದರೆ ಅದನ್ನು ಮೊದಲು ಬರೀತಾರಲ್ವ, ಅವರು ಕೃತಿಕಾರ. ಲಿಪಿಕಾರ ಅಂದರೆ ಅದನ್ನು ಒಂದು ತಾಮ್ರದ ಪಟದ ಮೇಲೆ ಬರೆದು ಕೊಡ್ತಾರೆ, ಅವರು ಲಿಪಿಕಾರ. ಶಿಲ್ಪಿ ಅಂದರೆ ಆ ತಾಮ್ರದ ಪಟದ ಮೇಲೆ ಇರುವ ಶಾಸನದ ವಿಷಯವನ್ನು ಈ ಕಲ್ಲು ಮೇಲೆ ಅಥವಾ ಬೇರೆ ಯಾವುದಾದ್ರೂ ಆಕಾರದ ಮೇಲೆ ಕೆತ್ತುವವರು ಶಿಲ್ಪಿ. ಈ ಕರ್ತೃ, ಕೃತಿಕಾರ, ಲಿಪಿಕಾರ, ಶಿಲ್ಪಿ, ಇವರ ನಾಲ್ವರ ಬಗ್ಗೆ ಸಹ ನಾವು ಶಾಸನದ ಬಗ್ಗೆ, ಯಾವುದೇ ಶಾಸನದ ಬಗ್ಗೆ ತಿಳ್ಕೊಬೇಕಾಗಿದ್ರೆ ಬಹಳಷ್ಟು ಶಾಸನಗಳಲ್ಲಿ ಈ ವಿಷಯಗಳು ಲಭ್ಯ ಇಲ್ದಿರ ಇರಬಹುದು. ಶಾಸನ ದೊರೆತ ಕಾಲ ಯಾವುದು, ಅದು ಯಾವುದೋ ಶತಮಾನದಲ್ಲಿ ಅದನ್ನು ನೆಟ್ಟಿರಬಹುದು ಅಥವಾ ಅದನ್ನು ಸಾಕಾರ ಮಾಡಿರಬಹುದು, ಆದರೆ ಅದು ಜನರಿಗೆ ತಿಳಿದದ್ದು ಯಾವಾಗ ಆ ಶಾಸನದ ಬಗ್ಗೆ, ಮತ್ತು ಶಾಸನವನ್ನು ಮೊದಲು ಹುಡುಕಿದ್ದು ಯಾರು, ಮತ್ತು ಶಾಸನದ ಅನ್ವಯ ಭಾಷೆ, ಚರಿತ್ರೆ, ರಾಜಕೀಯ ಮತ್ತು ಸಾಂಸ್ಕೃತಿಕ ವಿಷಯಗಳಲ್ಲಿ ಈ ಶಾಸನದ ವಿಷಯ ಹೇಗೆ ಅನ್ವಯ ಆಗುತ್ತೆ ಅನ್ನೋದು ಸಹ ನಾವು ಅಧ್ಯಯನ ಮಾಡಬೇಕು. ಮತ್ತು ಶಾಸನದ ಬಗ್ಗೆ 2 ಸಾಲು, ಶಾಸನದಲ್ಲಿರುವ ಯಾವುದಾದ್ರೂ 2 ಸಾಲನ್ನು ನೆನ್ಪಿಟ್ಕೋಬೇಕಾಗತ್ತೆ. ಮತ್ತು ಈ ಶಾಸನವನ್ನು ಅಧ್ಯಯನ ಮಾಡಿದ ಪ್ರಮುಖರು ಯಾರು. ಎಷ್ಟೋ ಜನ ಅಧ್ಯಯನ ಮಾಡಿದ್ರು ಪ್ರಮುಖವಾಗಿ ವಿವಿಧ ರೀತಿಯ ಅಭಿಪ್ರಾಯವನ್ನು ಮಂಡಿಸಿ ವಿಶಿಷ್ಟವಾದ ಛಾಪನ್ನು ಮೂಡಿಸಿದ ವಿದ್ವಾಂಸರು ಯಾರ್ಯಾರು, ಶಾಸನದ ಬಗ್ಗೆ ಹೇಳಿದವರು, ಶಾಸನದ ಅರ್ಥ ಅಥವಾ ಸಾರಾಂಶ ಏನು, ಮತ್ತು ಶಾಸನದ ಚಾರಿತ್ರಿಕ ಮಹತ್ವ ಏನು, ಶಾಸನದ ಸಾಮಾಜಿಕ ಮಹತ್ವ ಏನು, ಶಾಸನದ ಸಾಂಸ್ಕೃತಿಕ ಮಹತ್ವ ಏನು, ಧಾರ್ಮಿಕ ಮಹತ್ವ ಏನು, ಭಾಷಿಕ ಮಹತ್ವ ಏನು, ಈ ಎಲ್ಲ ಅಂಶಗಳ ಬಗ್ಗೆ ನಾವು ಯಾವುದೇ ಶಾಸನದ ಬಗ್ಗೆ ಅಧ್ಯಯನ ಮಾಡಬೇಕಾದ್ರೂ ಈ ಎಲ್ಲ ಅಂಶಗಳನ್ನು ನಾವು ನೆನ್ಪಿಟ್ಕೋಬೇಕಾಗತ್ತೆ. ಈ ಎಲ್ಲ ಅಂಶಗಳ ಬಗ್ಗೆ ಅಧ್ಯಯನವನ್ನು ಮಾಡಬೇಕಾಗತ್ತೆ. ಈಗ ಹಲ್ಮಿಡಿ ಶಾಸನದ ವಿಷಯ ತಿಳ್ಕೊಳ್ಳೋಣ. ಹಲ್ಮಿಡಿ ಶಾಸನ ದೊರೆತ ಸ್ಥಳ ಯಾವುದು? ಇದು ಹಲ್ಮಿಡಿ ಎಂಬ ಗ್ರಾಮದಲ್ಲಿ ದೊರೆತಿದೆ. ಅದಕ್ಕೆ ಹಲ್ಮಿಡಿ ಶಾಸನ ಅಂತ ಹೆಸರು ಬಂದಿರೋದು. ಈ ಗ್ರಾಮ ಎಲ್ಲಿದೆ ಅಂದರೆ ಬೇಲೂರಿನಿಂದ ಚಿಕ್ಕಮಗಳೂರಿಗೆ ಹೋಗುವ ಮುಖ್ಯ ರಸ್ತೆಯ ಪಶ್ಚಿಮಕ್ಕೆ, ಅಂದರೆ ಎಡಗಡೆಗೆ ಅಂತ ಹೇಳ್ಬಹುದು, 2 ಮೈಲಿಗಳ ದೂರದಲ್ಲಿ
ಯಗಚಿ ನದಿಗೆ ಸೇರುವ ಹಳ್ಳವೊಂದರ, ಅಂದರೆ ಒಂದು ಕೆರೆ ಥರ ಅನ್ಕೋಬಹುದು ಅಥವಾ ಒಂದು ತೊರೆ ಅಂತ ಅನ್ಕೋಬಹುದು, ಆ ಹಳ್ಳದ ಬಲದಂಡೆಯ ಮೇಲೆ ಈ ಹಲ್ಮಿಡಿ ಶಾಸನ ಸಿಕ್ಕಿದೆ. ಈಗ ಬೇಲೂರು ತಾಲೂಕಿನ ಹನುಮಿಡಿ ಅಂತ ಈಗ ಇದು ಖ್ಯಾತವಾಗಿದೆ, ಅಥವಾ ಹನುಂಡಿ ಅಂತ ಈ ಹಲ್ಮಿಡಿಯನ್ನು ಕರೆಯಲಾಗುತ್ತೆ. ಇನ್ನು ಈ ಶಾಸನದ ಬಾಹ್ಯ ರೂಪ ಮತ್ತು ಗಾತ್ರ ಹೇಗಿದೆ ಅಂದರೆ, ಶಾಸನ ಇದೊಂದು ಶಿಲಾಶಾಸನ, ಅಂದರೆ ಕಲ್ಲಿನ ಮೇಲೆ ಕೆತ್ತಲಾಗಿದೆ. ಇದು 4 ಅಡಿ ಎತ್ತರ ಇದೆ, 1 ಅಡಿ ಅಗಲ ಮತ್ತು 9 ಅಂಗುಲ ದಪ್ಪವಾಗಿದೆ. ಇದರಲ್ಲಿ 3 ಭಾಗಗಳಿದೆ. ಕೆಳಗಣ ಹಾಸುಗಲ್ಲಿನ ಗುಳಿಗೆ ಸಿಕ್ಕಿಸಲು ಕೆತ್ತಿರುವ ತೀರು ಅಥವಾ ಪಾದ ಕೆಳಗಿನ ಭಾಗ ಅಂತ ಹೇಳಬಹುದು. ಮತ್ತೆ ಈ ಕೆಳಗಿನ ಭಾಗದ ಪಾದದ ಮೇಲೆ ಸುಮಾರು 1 ಮೊಳದಷ್ಟು ಎತ್ತರವಾಗಿರುವ ನಯ ಮಾಡಿರುವ ಒಂದು ಕಲ್ಲಿನ ಕಂಬ ಇದೆ. ಅದರ ಮೇಲೆ ಕಮಾನಿನ ಆಕಾರವುಳ್ಳ 10 ಅಂಗುಲ ಇರುವ ತಲೆಯ ಭಾಗ ಇದೆ. ಈ ತಲೆಯ ಮುಂಭಾಗದಲ್ಲಿ ಸುಮಾರು 7 ಅಂಗುಲ ಅಗಲವಿರುವ ಚಕ್ರವೊಂದನ್ನು ಕೆತ್ತಲಾಗಿದೆ. ಇದರ ಪಕ್ಕದಲ್ಲಿ ಒಂದು ಶ್ಲೋಕ ಇದೆ, ಅದು ವಿಷ್ಣುವಿನ ಸುದರ್ಶನ ಚಕ್ರ ಅಂತ ಆ ಶ್ಲೋಕದಿಂದ ಗೊತ್ತಾಗುತ್ತೆ. ಈ ಚಕ್ರದ ಸುತ್ತಲೂ ಕುದುರೆಯ ಲಾಳದ ಆಕಾರದಲ್ಲಿ ಶಾಸನದ ಮೊದಲನೆಯ ಪಂಕ್ತಿಯನ್ನು ಕೊರೆಯಲಾಗಿದೆ. ಕಂಬದ ಮೇಲೆ 2ನೆಯ ಪಂಕ್ತಿಯಿಂದ ಆರಂಭಿಸಿ 15ನೇ ಪಂಕ್ತಿಯವರೆಗೆ ಬರೆಯಲಾಗಿದೆ. ಪಂಕ್ತಿ ಅಂದರೆ ಸಾಲು, ಅಂದರೆ ಕಂಬದ ಮೇಲೆ 2ರಿಂದ 15ನೇ ಸಾಲಿನವರೆಗೆ ಶಾಸನ ಇದೆ. ಕಂಬದ ಬಲಮಗ್ಗುಲಿನಲ್ಲಿ ಮೇಲಿನಿಂದ ಕೆಳಕ್ಕೆ, ನಾವು ಹಿಂದಿನ ಕಾಲದಲ್ಲಿ ಕಾಗದ ಬರೀಬೇಕಾದ್ರೆ ಸಹಜವಾಗಿ ಕಾಗದ ಬರೆದ್ಬಿಟ್ಟು ಅಡ್ಡಡ್ಡವಾಗಿ ಬರಿತಾ ಇದ್ವಿ, ಆ ಜಾಗದಲ್ಲಿ ಅಡ್ಡಡ್ಡವಾಗಿ ಕೊನೆಯಲ್ಲಿ ಬರಿತಾ ಇದ್ವಿ. ಆ ರೀತಿ ಕಂಬದ ಬಲಮಗ್ಗುಲಿನಲ್ಲಿ ಮೇಲಿಂದ ಕೆಳಗೆ ಅಡ್ಡಡ್ಡವಾಗಿ 16ನೆಯ ಪಂಕ್ತಿ, 16ನೆಯ ಸಾಲಿದೆ. ಶಾಸನದ ಕಲ್ಲು ಒಂದು ವಿಧವಾದ ಬಳಪದ ಕಲ್ಲು ಅಂತ ಹೇಳಬಹುದು. ಶಾಸನ ಸ್ಫುಟವಾಗಿದೆ, ಸ್ಪಷ್ಟವಾಗಿ ಅದನ್ನು ಓದಬಹುದಾಗಿದೆ. ಈಗ ಹಲ್ಮಿಡಿ ಶಾಸನದ ಸ್ವರೂಪ ಹೇಗೆ ಇದೆ ಅಂದರೆ, ಅದರಲ್ಲಿ ಹೇಗೆ ಶಾಸನದ ವಿಷಯವನ್ನು ಕೆತ್ತಲಾಗಿದೆ, ಇದು ಶಾಸನದ ಸ್ವರೂಪ. ಈ ಶಾಸನದಲ್ಲಿ ಒಟ್ಟು 16 ಸಾಲುಗಳಿವೆ. ಮೊದಲ ಸಾಲು ಕುದುರೆ ಲಾಳದ ಆಕಾರದಲ್ಲಿ ಮೇಲೆ ಇರುವ ಚಕ್ರದ ಸುತ್ತಲೂ ಇದೆ. 2ರಿಂದ 15ನೇ ಸಾಲು ಕಂಬದ ಮೇಲೆ ಕೆತ್ತಲಾಗಿದೆ. 16ನೆಯ ಸಾಲು ಅಡ್ಡಡ್ಡವಾಗಿ ಮೇಲಿನಿಂದ ಕೆಳಕ್ಕೆ ಕೆತ್ತಲಾಗಿದೆ. ಇದು ಶಾಸನದ ಸ್ವರೂಪ. ಇನ್ನು ಶಾಸನದ ಲಿಪಿ ಯಾವುದು? ಶಾತವಾಹನ ಚಕ್ರವರ್ತಿಗಳ ಶಾಸನಗಳಲ್ಲಿ ಬಳಕೆಯಾಗಿರುವ ಗವಿಯ ಲಿಪಿ ಈ ಶಾಸನದಲ್ಲಿ ಬಳಸಲಾಗಿದೆ ಅಂತ ಹೇಳಬಹುದು. ಚಾಲುಕ್ಯ ಮತ್ತು ಗಂಗರ ಕಾಲಕ್ಕೂ ಮೊದಲಿನ ಹಳಗನ್ನಡದ ಲಿಪಿಯನ್ನ ಗವಿಯ ಲಿಪಿ ಅಂತ ಹೇಳ್ತಾರೆ. ಕದಂಬ ಕಾಕುತ್ಸವರ್ಮನ ತಾಳಗುಂದ ಶಾಸನದಲ್ಲಿರುವ ಲಿಪಿಯನ್ನ ಇದು ಹೋಲುತ್ತೆ, ಆದರೆ ಹಲವಾರು ರೀತಿಯಲ್ಲಿ ಇದಕ್ಕೆ ಭಿನ್ನತೆ ಇದೆ. ಆ ಕಾಲದ ಕದಂಬ, ಗುಪ್ತ, ವಾಕಾಟಕ ರಾಜಮನೆತನಗಳ ಲಿಪಿಯಾದ ಪೇಟಿಕಾಶಿರ ಶೈಲಿ ರೂಪ ಈ ಶಾಸನದಲ್ಲಿ ಇಲ್ಲ, ಅದಕ್ಕಿಂತ ಇದು ವಿಭಿನ್ನವಾಗಿದೆ. ಆ ಕಾಲದ ಪದ ಶಬ್ದ ರೂಪಗಳಿಗಿಂತ ಈ ಶಾಸನದಲ್ಲಿರುವ ಪದಗಳು ಶಬ್ದರೂಪಗಳು ಭಿನ್ನವಾಗಿದೆ. ಕೆತ್ತನೆಯಲ್ಲಿ ಹಲವಾರು ದೋಷಗಳು ಇರಬಹುದು ಅಂತ ಸಹ ವಿದ್ವಾಂಸರು ಹೇಳಿದ್ದಾರೆ. ಇನ್ನು ಶಾಸನ ರಚಿಸಿದ ಕಾಲ ಯಾವುದು ಅಂತ ಅಂದರೆ ಕ್ರಿಸ್ತಶಕ 450. ಇದು ಕದಂಬ ವಂಶದ ದೊರೆ ಕಾಕುತ್ಸವರ್ಮನ ಕಾಲ. ಈ ಕಾಲದಲ್ಲಿ ಈ ಶಾಸನ ರಚಿತವಾಗಿದೆ. 2013ರವರೆಗೆ ಇದು ಕನ್ನಡದ ಮೊದಲ ಶಾಸನ ಅಂತಾನೆ ಖ್ಯಾತವಾಗಿತ್ತು. ಆದರೆ 2013-14ರಲ್ಲಿ ಭಾರತೀಯ ಪುರಾತತ್ವ ಇಲಾಖೆ ತನ್ನ ವರದಿಯಲ್ಲಿ ಏನು ಹೇಳಿದೆ ಅಂದರೆ, ಇದಕ್ಕಿಂತ ಹಳೆಯದಾದ ತಾಳಗುಂದ ಶಾಸನ, ಅದರ ಕಾಲಮಾನ ಕ್ರಿಸ್ತಶಕ 350 ಅಂತ ಹೇಳಲಾಗಿದೆ.
ಇನ್ನು ಹಲ್ಮಿಡಿ ಶಾಸನ ಯಾರ ಬಗ್ಗೆ ಇದೆ ಅಂತ ಅಂದರೆ, ವಿಜ ಅರಸನಿಗೆ ಕತ್ತಿಯ ಕೊಡುಗೆ ಪಲ್ಮಿಡಿ. ಈ ಶಾಸನ ವಿಜ ಅರಸ ಎಂಬುವನಿಗೆ ಅವನ ವೀರತ್ವಕ್ಕೆ ನೀಡಲಾದ ಕತ್ತಿಯ ಕೊಡುಗೆ, ಅದರ ನೆನಪಿಗಾಗಿ ಹಲ್ಮಿಡಿ ಶಾಸನವನ್ನು ನಿರ್ಮಿಸಲಾಗಿದೆ. ಇದು ಯಾವ ಬಗೆಯ ಶಾಸನ? ಇದೊಂದು ವೀರಗಲ್ಲು. ಯಾಕಂದರೆ ಅದು ವಿಜ ಅರಸನ ವೀರ ಮತ್ತು ಸಾಹಸಕ್ಕೆ ನೀಡಲಾದ ಕೊಡುಗೆಯ ಬಗ್ಗೆ ಈ ಶಾಸನ ಇದೆ. ಆದ್ದರಿಂದ ಇದು ವೀರಗಲ್ಲು. ಆ ಕೊಡುಗೆ ಸಹ ಇರೋದಕ್ಕೆ ಇದು ದಾನ ಶಾಸನ ಅಂತ ಸಹ ಹೇಳಬಹುದು. ಇದರ ಕರ್ತೃ ಯಾರು? ಇದನ್ನು ಯಾರು ಬರೆಸಿದ್ದು ಅಂದರೆ, ಭಠಾರಿ ವಂಶದ ಆಳುಕದಂಬ ಎನ್ನುವವನು ಇದನ್ನು ನಡೆಸಿದ್ದು. ಇದರ ಕೃತಿಕಾರ, ಲಿಪಿಕಾರ, ಶಿಲ್ಪಿ ಈ ಮೂರರ ಬಗ್ಗೆ ಯಾವುದೇ ಒಂದು ಮಾಹಿತಿ ನಮಗೆ ದೊರೆತಿಲ್ಲ. ಆದರೆ ಇವರು ಒಳ್ಳೆಯ ವ್ಯುತ್ಪತ್ತಿಯುಳ್ಳವರಲ್ಲ ಅನ್ನೋದು ವಿದ್ವಾಂಸರು ಹೇಳಿದ್ದಾರೆ. ಈ ಶಾಸನ ಯಾವಾಗ ನಮಗೆ ದೊರಕಿತು ಅಂದರೆ, ಅದು 1936ರಲ್ಲಿ MH ಕೃಷ್ಣರವರು ಈ ಶಾಸನವನ್ನು ಮೊದಲು ಹುಡುಕಿದ್ರು. ಶಾಸನದ ಅನ್ವಯ ವಿವಿಧ ವಿಷಯಗಳ ಬಗ್ಗೆ, ಅಂದರೆ ಭಾಷೆ ಬಗ್ಗೆ ಈ ಶಾಸನ ಏನು ಹೇಳುತ್ತೆ, ಚಾರಿತ್ರಿಕ ವಿಷಯದ ಬಗ್ಗೆ ಏನು ಹೇಳುತ್ತೆ, ರಾಜಕೀಯ ವಿಷಯದ ಬಗ್ಗೆ ಈ ಶಾಸನ ಏನು ಹೇಳುತ್ತೆ, ಸಾಂಸ್ಕೃತಿಕ ವಿಷಯದ ಬಗ್ಗೆ ಏನು ಹೇಳುತ್ತೆ ಅಂದರೆ, ಈ ಶಾಸನದ ಭಾಷೆಯ ವಿಷಯ ಇದು ಗದ್ಯ ಶಾಸನ ಅಂತ ಹೇಳಬಹುದು. ಕೆಲವರು ಇದನ್ನು ಕಂದ ಪದ್ಯ ರೂಪದಲ್ಲಿದೆ ಅಂತ ಹೇಳಿದ್ರು ಸಹ ಇದು ಸ್ಪಷ್ಟವಾಗಿ ಗದ್ಯ ಶಾಸನ ಅಂತ ಹೇಳಲಾಗಿದೆ. ಇದರ ಚಾರಿತ್ರಿಕ ವಿಷಯ ಏನು ಅಂದರೆ, ಯುದ್ಧ ಕಲಹದ ಚಿತ್ರಣವನ್ನು ಈ ಶಾಸನ ನೀಡುತ್ತೆ. ಇನ್ನು ರಾಜಕೀಯ ವಿಷಯಕ್ಕೆ ಬಂದಾಗ, ಈ ಶಾಸನ ಕದಂಬರು ಮತ್ತು ಪಲ್ಲವರ ನಡುವಿನ ವೈಷಮ್ಯಗಳ ಹಾಗೂ ಅವರ ಯುದ್ಧಗಳ ಬಗ್ಗೆ ಇದು ಪುರಾವೆಯಾಗಿ ಈ ಶಾಸನ ನಿಲ್ಲುತ್ತೆ. ಇನ್ನು ಸಾಂಸ್ಕೃತಿಕ ವಿಷಯದ ಬಗ್ಗೆ ಹೇಳೋದಾದರೆ, ಒಂದು ಕಾಲಕ್ಕೆ ಸೈನಿಕ ಹಾಗೂ ಅವನ ಖಡ್ಗಕ್ಕೆ ಯಾವ ರೀತಿ ಗೌರವವನ್ನು ಸಲ್ಲಿಸಲಾಗ್ತಿತ್ತು ಅನ್ನೋದನ್ನ ಈ ಶಾಸನ ತಿಳಿಸುತ್ತೆ. ಮತ್ತು ಆರ್ಥಿಕವಾಗಿ ಒಂದು ಮಾಹಿತಿ ಏನು ನೀಡುತ್ತೆ ಅಂದರೆ, ಆರ್ಥಿಕ ವಿಷಯದ ಬಗ್ಗೆ ತೆರಿಗೆ ವಿಚಾರಗಳ ಅಂಶಗಳು ಸಹ ಈ ಶಾಸನದಲ್ಲಿ ಇದೆ. ಇನ್ನು ಶಾಸನದ 2 ಸಾಲುಗಳನ್ನು ಹೇಳಬೇಕು ಅನ್ನೋದಾದರೆ, ಇದು ಆರಂಭದ ಶಾಸನದಲ್ಲಿ ಏನು ಹೇಳುತ್ತೆ ಅಂದರೆ, ನಹ ಶ್ರೀ ಮತ್ಕದಂಬ ಹಂತ್ಯಾಗ ಸಂಪನ್ನ ಕಲಬೋರ ಅರಿ ಕಕುಸ್ತ ಭಟ್ಟೋರ ನಾಳೆ ನರಿದಾಳೆ ರೇ ನಾಡುಳ್ ಮೃಗೇಶ ನಾಗೇಂದ್ರ ಅಂತ ಮುಂದುವರಿಯುತ್ತಿದ್ದು. ಇನ್ನು ಶಾಸನದ ಅಧ್ಯಯನ ಮಾಡಿದ ಪ್ರಮುಖರು ಯಾರ್ಯಾರು? ಹಲ್ಮಿಡಿ ಶಾಸನದ ಬಗ್ಗೆ MH ಕೃಷ್ಣರವರು, GS ಗಾಯಿರವರು ಮತ್ತು TV ವೆಂಕಟಾಚಲ ಶಾಸ್ತ್ರಿಯವರು ಈ ಶಾಸನದ ಬಗ್ಗೆ ದೀರ್ಘವಾದ ಅಧ್ಯಯನಗಳನ್ನು ಮಾಡಿ ಪ್ರಮುಖವಾದ ಅಂಶಗಳನ್ನು ತಿಳಿಸಿದ್ದಾರೆ. ಈ ಶಾಸನದ ಪಾಠ ಹೇಗಿದೆ ನೀವಿಲ್ಲಿ ನೋಡ್ಬೋದು. ಜಯತಿ ಶ್ರೀ ಅಂತ ಶುರುವಾಗಿ ಕೊನೆಯಲ್ಲಿ ಪತ್ತೊಂದಿ ವಿಟ್ಟಾರಕರ ಅನ್ನೋವರೆಗೂ ಸ್ಪಷ್ಟವಾಗಿ ಈ ಶಾಸನವನ್ನು ಓದಲು ಸಾಧ್ಯವಾಗಿದೆ. ಒಟ್ಟು 16 ಸಾಲುಗಳ ಶಾಸನ ಸ್ಪಷ್ಟವಾಗಿದೆ ಮತ್ತು ಆ ಕಾಲದ ಹಳಗನ್ನಡದಲ್ಲಿ ಇದು ಬರೆಯಲಾಗಿದೆ. ಇದರ ಅನುವಾದ ಏನು? ಆಮೇಲೆ ಇದರ ಸಾರಾಂಶ ತಿಳ್ಕೊಳ್ಳೋಣ. ಈಗ ಇದರ ಅನುವಾದ ಏನು ಅಂತ ಹೇಳೋದಾದರೆ, ಅಂದರೆ ಅದು ಏನು ಕೆತ್ತಲಾಗಿದೆ ಅದನ್ನು ಈಗಿನ ಭಾಷೆಗೆ ಅನುವಾದ ಮಾಡಿದ್ರೆ ಏನು ಹೇಳ್ಬೋದು ಅಂದರೆ, ಲಕ್ಷ್ಮಿಯಿಂದ ಆಲಿಂಗಿತನಾಗಿರುವವನು, ಚೆನ್ನಾಗಿ ಬಗ್ಗಿಸಿ ಹಿಡಿದಿರುವ ಶಾಂಘವೆಂಬ ಧನಸ್ಸುಳ್ಳವನು, ಅಚ್ಯುತನು, ಅಸುರರ ಕಣ್ಣುಗಳಿಗೆ ಪ್ರಳಯ ಕಾಲದ ಬೆಂಕಿಯಾಗಿರುವನು, ಸತ್ಪುರುಷರಿಗಾದರೂ ಒಳ್ಳೆಯ ನೋಟ ಅಂದರೆ ಸುದರ್ಶನ ಚಕ್ರನಾಗಿರುವವನು ಗೆಲ್ಲುತ್ತಾನೆ ಅಂತ ಹೇಳಿ, ನಮಸ್ಕಾರ. ಶ್ರೀಮತ್ ಕದಂಬ ರಾಜ್ಯಪಾಲಕ ತ್ಯಾಗ ಸಂಪನ್ನ ಕುಲಭೋರನ ಶತ್ರು ಆಗಿರುವ ಕಕುಸ್ಥ ಭಟ್ಟಾರನು ಆಳಲು ನರಿದಾವಳೆಯ ನಾಡಿನಲ್ಲಿ ಭಟರಾಗಿರುವವರಾದ ಮೃಗರಾಜ ಸರ್ಪರಾಜ ಅವರಂತೆ ಭಯಂಕರವಾಗಿರುವವರಾದ ಶ್ರೀ
ಮೃಗೇಶ ಮತ್ತು ನಾಗ ಎಂಬ ಹೆಸರಿನ ಇಬ್ಬರು ಪ್ರಸಿದ್ಧವಾದ ಭಟರಿ ವಂಶವೆಂಬ ನಿರ್ಮಲವಾದ ಆಕಾಶಕ್ಕೆ, ಚಂದ್ರನು ಆಳಪರೆಂಬ ಗಣಕ್ಕೆ, ಶಿವನು ಪ್ರಸಿದ್ಧವಾದ ದಕ್ಷಿಣಾಪಥದ 100 ಯುದ್ಧಗಳೆಂಬ ಯಜ್ಞಗಳಲ್ಲಿ ಪ್ರತಿಪಕ್ಷದವರನ್ನು ಬಲಿ ಕೊಡುವಲ್ಲಿ ಶೌರ್ಯಯುಕ್ತವಾದ ಉದ್ಯಮದಿಂದ ತುಂಬಿರುವವನು, ದಾನ ಪಶುಪತಿ ಎಂದು ಹೊಗಳಲ್ಪಟ್ಟವನ ಪಶುಪತಿ ಎಂಬ ಹೆಸರಿನವನ ದಾಳಿಗಾಗಿ ಎಲ್ಲ ಭಟಾರಿಯ ಪ್ರೀತಿ ಪಾತ್ರನಾದ ಮಗನಿಗೆ, ಕೇಕಯರನ್ನು ಪಲ್ಲವರನ್ನು ಹೋರಾಡಿ ಹೊಯ್ದು ಜಯಶಾಲಿಯಾದ ಆ ವಿಜ ಅರಸನಿಗೆ, ಸೇನ್ಬಕ ಮತ್ತು ಬಾಣ 2 ದೇಶಗಳ ವೀರ ಪುರುಷರ ಎದುರಿನಲ್ಲಿ ಪಲ್ಮಡಿಯನ್ನು ಮೂಟಿವಳ್ಳಿಯನ್ನು ಬಾಳ್ಗಚ್ಚಾಗಿ ಕೊಟ್ಟರು. ಭಟಾರಿ ಕುಲದವನಾಗಿ ಆಳಕದಂಬನು ಇದನ್ನು ಅಪಹರಿಸಿದವನು ಮಹಾಪಾತಕನು. ಇಬ್ಬರು ಸಳ್ಬಿಂಗದವರಾದ ವಿಜಾರಸರು ಪಲ್ಮಿಡಿಗೆ ಕುರುಂಬಿಡಿಯನ್ನು ಬಿಟ್ಟರು, ಅಂದರೆ ವಿನಾಯಿತಿಯನ್ನು ಮಾಡಿದರು. ಅದನ್ನು ಕೆಡಿಸುವವನಿಗೆ ಮಹಾಪಾತಕ ಬರುತ್ತದೆ, ಒಳಿತಾಗಲಿ. ಮತ್ತು ಕೊನೆಯಲ್ಲಿ ಏನು ಹೇಳುತ್ತೆ ಅಂದರೆ, ಈ ಗದ್ದೆಯ ಉತ್ಪನ್ನದಲ್ಲಿ ಬ್ರಾಹ್ಮಣರಿಗೆ ತೆರಿಗೆ ಇಲ್ಲದೆ ಆ 10ನೇ 1 ಭಾಗವನ್ನು ಬಿಟ್ಟರು, ಅಂದರೆ ವಿನಾಯಿತಿಯನ್ನು ಕೊಟ್ಟಿದ್ದಾರೆ ಅಂತ ಈ ಶಾಸನವನ್ನು ಅನುವಾದ ಮಾಡಬಹುದು. ಹಲ್ಮಿಡಿ ಶಾಸನದ ಅನುವಾದ ಕೇಳಿದ್ರೆ ಸ್ಪಷ್ಟತೆ ಇರಲಿಕ್ಕಿಲ್ಲ. ಆದ್ದರಿಂದ ಇದರ ಸಾರಾಂಶವನ್ನು ಈಗ ತಿಳ್ಕೊಳ್ಳೋಣ. ಏನು ಹೇಳುತ್ತೆ ಈ ಹಲ್ಮಿಡಿ ಶಾಸನ ಅಂತ ಅಂದರೆ, ಕದಂಬರಾಜನು ತ್ಯಾಗ ಸಂಪನ್ನನು, ಕುಲಭೋರ ಶತ್ರುವೂ ಆದ ಕಕುಸ್ತ ಭಟ್ಟಾರಕನು ಆಳುತ್ತಿರಲು ನರಿದಾವಿಳೆ ನಾಡಿನಲ್ಲಿ ಮೃಗೇಶ ನಾಗೇಂದ್ರರಂತೆ, ಅಂದರೆ ಸಿಂಹ, ಆನೆ ಅಥವಾ ಸರ್ಪದಂತೆ ಭಯಂಕರರಾದ ಮೃಗೇಶ ಮತ್ತು ನಾಗ ಎಂಬ ಹೆಸರುಳ್ಳ ಅಧಿಕಾರಿಗಳು ಇದ್ದರು. ಇವರಿಬ್ಬರು ಪ್ರಸಿದ್ಧವಾದ ಭಟರಿ ವಂಶವೆಂಬ ಆಕಾಶಕ್ಕೆ ಚಂದ್ರನಂತಿರುವ ಆಳಪರೆಂಬ ಗಣಕ್ಕೆ ಪಶುಪತಿಯಾಗಿರುವ ದಕ್ಷಿಣ ಪಥದಲ್ಲಿ ಅನೇಕ ಯಜ್ಞಗಳೆಂಬ ಯುದ್ಧಗಳಲ್ಲಿ ಪಶುಪ್ರಧಾನ ಅಂದರೆ ಬಲಿ, ಶೌರ್ಯೋದ್ಯಮದಿಂದ ಕೂಡಿದ ದಾನ ಪಶುಪತಿ ಎಂದು ಹೊಗಳಲ್ಪಟ್ಟ ಪ್ರಸಿದ್ಧನಾದ ಪಶುಪತಿ ಎಂಬ ಹೆಸರಿನವನ ದಾಳಿಗಾಗಿ ಎಲ್ಲ ಭಟರಿಯ ಪ್ರೀತಿಪಾತ್ರ ಮಗನಿಗೆ, ಸೇಂದ್ರಕ ಮತ್ತು ಬಾಣ ಎಂಬ ದೇಶಗಳ ವೀರ ಪುರುಷರ ಎದುರಿಗೆ ಪಲ್ಲವರನ್ನು ಕೇಕೇಯರನ್ನು ಯುದ್ಧದಲ್ಲಿ ಕೊಂದು ಜಯವನ್ನು ಪಡೆದ ವಿಜ ಅರಸನಿಗೆ, ಇದು ನೆನ್ಪಿಟ್ಕೋಬೇಕು, ವಿಜ ಅರಸನಿಗೆ ಕತ್ತಿಯರು ಕೊಡುಗೆಯಾಗಿ ಪಲ್ಮಡಿಯನ್ನು ಮೂಳೆಬಳ್ಳಿಯನ್ನು ಬಾಳ್ಗಚ್ಚಾಗಿ ಕೊಟ್ಟರು. ಯಾರು ಕೊಟ್ಟಿದ್ದು? ಭಟರಿ ವಂಶದ ಆಳಕದಂಬನು. ಮತ್ತೊಂದು ಮಾತು ಹೇಳ್ತಾರೆ, ಇದನ್ನು ಅಪಹರಿಸುವವನು ಮಹಾಪಾತಕನು ಅಂತ ಸಹ ಈ ಶಾಸನದಲ್ಲಿ ಹೇಳಲಾಗಿದೆ. ಅಷ್ಟೇ ಅಲ್ಲದೆ ಕೊನೆಯಲ್ಲಿ ಈ ಗದ್ದೆಯ ಒಡ್ಡಿನಲ್ಲಿ ಅಂದರೆ ಉತ್ಪನ್ನದಲ್ಲಿ ಬ್ರಾಹ್ಮಣರಿಗೆ ತೆರಿಗೆ ಇಲ್ಲದೆ 10ನೇ 1 ಭಾಗವನ್ನು ಬಿಟ್ಟರು ಅಂತ ಸಹ ಈ ಶಾಸನದಲ್ಲಿ ಕೊನೆಯಲ್ಲಿ ಹೇಳಲಾಗಿದೆ. ಹೀಗೆ ಈ ವಿಡಿಯೋದಲ್ಲಿ ಈ ಘಟಕದಲ್ಲಿ ತಿಳಿಸಲಾದ ವಿವಿಧ ಅಂಶಗಳಾದ ಹಲ್ಮಿಡಿ ಶಾಸನದ ಪಾಠ, ಶಾಸನ ದೊರೆತ ಸ್ಥಳ ಅಂದರೆ ಹಲ್ಮಿಡಿಯಲ್ಲಿ, ಶಾಸನದ ಸ್ವರೂಪ ಅದು ಹೇಗಿತ್ತು, 3 ಭಾಗಗಳು, ಪಾದ, ಕಂಬ ಮತ್ತು ಮೇಲ್ಭಾಗ, ಮತ್ತು ಶಾಸನದ ಲಿಪಿ ಯಾವ ಲಿಪಿನಲ್ಲಿತ್ತು, ಗವಿಯ ಲಿಪಿನಲ್ಲಿತ್ತು, ಶಾಸನದ ಕಾಲ ಮತ್ತು ಕರ್ತೃತ್ವ ಯಾರ್ದು, ಶಾಸನದ ಕಾಲ 450, ಅದರ ಕರ್ತೃ ಭಟಾರಿ ವಂಶದ ಆಳುಕದಂಬ, ಶಾಸನದ ಅನ್ವಯ ವಿವಿಧ ಅಂಶಗಳಲ್ಲಿ ಯಾವ್ಯಾವುದು, ಭಾಷೆಯ ವಿಷಯಕ್ಕೆ, ಚಾರಿತ್ರಿಕ ವಿಷಯಕ್ಕೆ, ರಾಜಕೀಯ ವಿಷಯಕ್ಕೆ ಹಾಗೂ ತೆರಿಗೆಯ ವಿಷಯಕ್ಕೆ ಈ ಶಾಸನದಲ್ಲಿ ಯಾವ ಯಾವ ಅಂಶಗಳನ್ನು ಹೇಳಲಾಗಿದೆ ಹಾಗೂ ಇಡೀ ಶಾಸನದ ಅರ್ಥ ಏನು ಅನ್ನೋದನ್ನು ಈ ಘಟಕದಲ್ಲಿ ನಾವು ಅರ್ಥ ಮಾಡ್ಕೊಂಡ್ವಿ, ಅಧ್ಯಯನ ಮಾಡಿದ್ವಿ. ಈ ವಿಡಿಯೋದಲ್ಲಿ ಈ ಎಲ್ಲ ವಿಷಯಗಳನ್ನು ಸಹ ವಿವರಿಸಲಾಗಿದೆ. ಈ ಎಲ್ಲವನ್ನು ನೆನಪಿಟ್ಕೊಂಡು ಪಠ್ಯಪುಸ್ತಕವನ್ನು ಓದಿದ ಮೇಲೆ ನಿಮಗೆ ಈ ಘಟಕದ ಬಗ್ಗೆ ಯಾವುದೇ ಪ್ರಶ್ನೆ ಬಂದರೂ ಉತ್ತರಿಸಲು ಸಾಧ್ಯ ಆಗುತ್ತೆ. ಅಂತಿಮವಾಗಿ ಈ ಘಟಕದ ಸಾರಾಂಶ ಏನು ಅಂದರೆ,
ಹಲ್ಮಿಡಿ ಶಾಸನದ ಬಗ್ಗೆ 2 ಘಟಕಗಳಲ್ಲಿ ನಾವು ಅಧ್ಯಯನವನ್ನು ಮಾಡ್ತೀವಿ. ಈ 2 ಘಟಕಗಳಲ್ಲಿ ಮೊದಲನೇ ಘಟಕ 281, ಇದರಲ್ಲಿ ನಾವು ಹಲ್ಮಿಡಿ ಶಾಸನದ ಪ್ರಮುಖ ಅಂಶಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ. ಅದರಲ್ಲಿ ಪ್ರಮುಖವಾಗಿ ಆಗಲೇ ಹೇಳಿದ ಹಾಗೆ ಶಾಸನದ ಪಾಠ, ಅದೆಲ್ಲಿ ದೊರೆತದ್ದು, ಅದರ ಸ್ವರೂಪ ಏನು, ಅದರಲ್ಲಿರುವ ಲಿಪಿ ಯಾವುದು, ಅದು ಯಾವ ಕಾಲದ್ದು, ಅದರ ಕರ್ತೃತ್ವ ಯಾರು, ಅಂದರೆ ಯಾರು ಅದನ್ನು ನಡೆಸಿದ್ದು, ಈ ಶಾಸನದ ಅನ್ವಯ ಯಾವ ವಿಷಯಗಳ ಬಗ್ಗೆ ಆಗುತ್ತೆ, ಮತ್ತು ಶಾಸನದ ಅರ್ಥ, ಇವೆಲ್ಲವನ್ನು ಈ ಘಟಕದಲ್ಲಿ ಅಧ್ಯಯನ ಮಾಡಿದ್ವಿ. ಮುಂದಿನ ಘಟಕದಲ್ಲಿ ಈ ಶಾಸನದ ಮಹತ್ವ, ವಿವಿಧ ವಿಷಯಗಳ ಬಗ್ಗೆ ಈ ಶಾಸನದ ಮಹತ್ವವೇನು ಅನ್ನೋದನ್ನು ಮುಂದಿನ ಘಟಕದಲ್ಲಿ ಅಧ್ಯಯನ ಮಾಡ್ತೀವಿ. ಈ ಘಟಕದಲ್ಲಿ ಶಾಸನದ ಬಗ್ಗೆ ನಾವು ವಿಷಯಗಳನ್ನು ತಿಳಿದುಕೊಂಡ್ವಿ. ಇಲ್ಲಿಗೆ ಈ ಘಟಕದ ಎಲ್ಲ ಪ್ರಮುಖ ಅಂಶಗಳನ್ನು ನಾನು ಬಹಳ ಸ್ಥೂಲವಾಗಿ ಹೇಳಿದ್ದೀನಿ. ಇಷ್ಟು ತಿಳ್ಕೊಂಡ್ರೆ ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಶುಭವಾಗಲಿ. ಈ ಘಟಕದ ಬಗ್ಗೆ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗಿದ್ದರೆ ಈ ವಿಡಿಯೋ ಕೆಳಗಡೆ ಇರುವ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ನಮಸ್ಕಾರ.